ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ದಿನ ನಾನು ಚಿಕನ್ ಫ್ರೈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಇದು ಎಸ್ಪೆಷಲ್ ಹೇಳಬೇಕು ಅಂದರೆ ಇದು ನಾನು ಮಾಡಿರೋದಲ್ಲ, ನನ್ನ ಹಸ್ಬೆಂಡ್ ಮಾಡಿರೋದು. ನಾನು ಚಿಕನ್ ಎಲ್ಲ ಮಾಡೋಕ್ಕೆ ಬರಲ್ಲ, ಹಾಗೆ ನಾನು ತಿನ್ನೋದು ಇಲ್ಲ. ಹಾಗಾಗಿ ಅವರೇ ಚಿಕನ್ ಎಲ್ಲ ಮಾಡೋದು ಮನೆಯಲ್ಲಿ. ಫಸ್ಟ್ ಆಫ್ ಆಲ್ ಫಸ್ಟು ನಾವು ಒಂದು ಬೌಲ್ನ ತೊಗೊಂಡಿದ್ದೀವಿ. ಒಂದು ಬೌಲ್ಗೆ ನಾನು ಚಿಕನನ್ನು ಹಾಕೊತಾ ಇದ್ದೀವಿ. ಇದನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಬೇಕು. ಒಂದು 2-3 ಟೈಮ್ಸ್ ವಾಶ್ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಾಡಿದ್ರೆ ನೀಟಾಗಿ ವಾಶ್ ಆಗುತ್ತೆ. ಮೊದಲಿಗೆ ನನ್ನಲ್ಲಿ ಖಾರ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 3 ಹಸಿರು ಮೆಣಸಿನ್ಕಾಯಿ, ಹಾಗೆ ಶುಂಠಿ, 1 ಈರುಳ್ಳಿ, ಮತ್ತು ಕಾಯಿ ತುರಿ, ಮತ್ತು ಏಲಕ್ಕಿ, 3 ಲವಂಗ ಮತ್ತು ಕಡಲೆ, ಹಾಗೆ ಈ ಚಕ್ಕೆಯನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಈಗ ರುಬ್ಕೊಬೇಕು. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಬಾಣಲಿಯನ್ನು ನಾನು ಗ್ಯಾಸ್ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿಯನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ಈರುಳ್ಳಿಯನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ತೊಳೆದಿರುವಂಥ ಚಿಕನನ್ನು ನಾವಿಲ್ಲಿ ಹಾಕೊತಾ ಇದ್ದೀವಿ ಎಣ್ಣೆನಲ್ಲೇ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀವಿ ಚಿಕನನ್ನು. ಚಿಕನ್ ಬೇಗ ಸಾಫ್ಟ್ ಆಗ್ಬಿಡುತ್ತೆ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆನಂತರ ನಾವು ಇದಕ್ಕೆ ಅರಿಶಿನವನ್ನು ಹಾಕೊತಾ ಇದ್ದೀವಿ. ಅರಿಶಿನ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚಿಕನ್ನು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಂತೂ ಟ್ರೈ ಮಾಡಿಲ್ಲ, ಬಟ್ ಅವ್ರು ಹೇಳ್ತಾರಲ್ಲ, ಎಲ್ಲ ತಿಂದವ್ರು ಹೇಳ್ತಾರಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಬರುತ್ತೆ. ಪ್ರತಿ ಸತ ಇವರೇನೆ ಚಿಕನನ್ನು ಫ್ರೈ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟು ನಾವು ಇದಕ್ಕೆ ಇಲ್ಲಿ ಉಪ್ಪನ್ನು ಹಾಕೊತಾ ಇದ್ದೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ನೋಡಿಕೊಂಡು ಸರಿಯಾಗಿ ಹಾಕ್ಕೊಳ್ಳಿ. ಹಾಗೆಯೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನಲ್ಲೇ ಇನ್ನೂ ಫ್ರೈ ಮಾಡಬೇಕಾಗುತ್ತೆ. ಚಿಕನ್ನ ಹಾಗೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ. ಮೊದಲಿಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನಂತರ ಶುಂಠಿ, ಚಕ್ಕೆ, ಕಸ್ತೂರಿ ಮೇಥಿ, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಕಡಲೆ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕೊಳ್ಳೋದೇನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ನಾವಿಲ್ಲಿ ಮೆಣಸನ್ನು ತೊಗೊಂಡು ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡು ಎರಡನ್ನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಹಾಕೋದ್ರಿಂದ ಈ ಥರ ಚಿಕನ್ನು ಡ್ರೈ ಫ್ರೈ ಮಾಡುವಾಗ ತುಂಬ ಚೆನ್ನಾಗಾಗುತ್ತೆ. ಈಗ ಚಿಕನ್ನು ಸ್ವಲ್ಪ ಬೇಯ್ತಾ ಇದೆ. ಇವಾಗ ನಾವು ಇದಕ್ಕೆ ಹಸಿಯಾಗಿ ಟೊಮೊಟೊವನ್ನು ನಾವು 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಆ ಟೊಮೊಟೊವನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಚಿಕನ್ಗೆ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಗೇನೆ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ರುಬ್ಬಿರುವಂಥ ಮಸಾಲೆಯನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕೋಕ್ಕೆ ಹೋಗಬೇಡಿ. ಅದನ್ನೇ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಇದು ಗ್ರೇವಿ ಟೈಪ್ ಮಾಡೋದ್ರಿಂದ ಫ್ರೈನ ಸ್ವಲ್ಪ ತೆಳ್ಳೆ ಆಗಿಬಿಟ್ರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಫೀಲ್ ಆಗುತ್ತೆ, ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಹಾಗೆ ಒಂದು 2-3 ನಿಮಿಷ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಬಿಡಿ. ನೆಕ್ಸ್ಟು ಜಜ್ಜಿಟ್ಟಿದಂತಹ ಬೆಳ್ಳುಳ್ಳಿ ಹಾಗೆ ಮೆಣಸಿನ ಪುಡಿಯನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಬಿಡಬೇಕು. ಅದು ಫ್ಲೇವರ್ ಬಿಡೋವರೆಗೂ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಏನೆಲ್ಲಾಗಿ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕೊತಾ ಇದ್ದಾರೆ. ಇದು ಒಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತಂತೆ. ಅವರು ಹೇಳ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಈ ಥರ ಹಾಕೋದ್ರಿಂದ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ಥರ ಹೇಗೆ ಬರುತ್ತೆ ಅಂತ ನಮಗೂ ತಿಳಿಸಿ. ಫೈನಲಿ ಚಿಕನ್ ಫ್ರೈ ರೆಡಿಯಾಗಿದೆ. ಇದನ್ನು ನಾವೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಲೇಟನ್ನು ತೊಗೊಂಡು ಅದಕ್ಕೆ ನಾನು ಮಾಡಿದಂಥ ಚಿಕನ್ ಫ್ರೈನ ಹಾಕೊತಾ ಇದ್ದೀನಿ. ಎಲ್ಲ ಹೇಳಿದ್ರು ತುಂಬ ಸಖತ್ತಾಗಿತ್ತು ಟೇಸ್ಟು ಅಂತ. ನೀವು ಮನೇಲಿ ಟ್ರೈ ಮಾಡಿ. ಈ ಥರ ಚಿಕನ್ ಫ್ರೈನ ನೀವು ಮನೇಲಿ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೂ ಒಂದು ಸಲ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಟೇಕ್ ಕೇರ್. ಬಾಯ್.